ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶ ಮತ್ತು ಎಜೆಕಿಯಲ್ನ ಗ್ರಂಥದ ಮುಖಾಂತರ ದೇವರು ನಮಗೆ ಅನೇಕ ಆಧ್ಯಾತ್ಮಿಕ ಸತ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಪ್ರಿಯರೇ, ಎಜೆಕಿಯಲ್ನ ಗ್ರಂಥದಲ್ಲಿ ನಾವು ನೋಡ್ತೇವೆ, ದೇವಾಲಯಕ್ಕೆ ಸರ್ವೇಶ್ವರನ ಪುನರಾಗಮನ, ಅಂದರೆ ಇಸ್ರಾಯೇಲರ ಪಾಪದಿಂದ, ಇಸ್ರಾಯೇಲರ ಆ ದ್ರೋಹದಿಂದ ದೂರ ಹೋಗಿದ್ದ ದೇವರ ಆ ಮಹಿಮೆ ಮತ್ತೆ ಆಲಯಕ್ಕೆ ಹಿಂದಿರುಗುತ್ತಿದೆ. ದೇವರು ತನ್ನ ಜನರ ಮಧ್ಯೆ ಶಾಶ್ವತವಾಗಿ ವಾಸಿಸೋದಕ್ಕೆ ಬಯಸ್ತಾರೆ ಪ್ರಿಯರೇ. ಹಾಗಾಗಿ ಅವರು ಹೇಳ್ತಾರೆ, ಇದು ನನ್ನ ಸಿಂಹಾಸನ, ನನ್ನ ಪಾದ ಸನ್ನಿಧಿ, ಇಲ್ಲಿ ನಾನು ಇಸ್ರಾಯೇಲರ ಮಧ್ಯೆ ಸದಾ ವಾಸಿಸುವೆನು ಎಂದು. ಹೌದು, ಶಾಶ್ವತವಾಗಿ ದೇವರು ಅವರನ್ನ ಪ್ರೀತಿಸುವ ಜನರ ಮಧ್ಯದಲ್ಲಿ ವಾಸಿಸಲು ಆಶಿಸ್ತಾ ಇದ್ದಾರೆ. ದೇವರ ಆಲಯ ಪವಿತ್ರವಾಗಿರಬೇಕು. ಅಲ್ಲಿ ಯಾವುದೇ ರೀತಿಯಾದ ವಿಗ್ರಹಾರಾಧನೆ, ಆಧ್ಯಾತ್ಮಿಕವಾದಂಥ ವ್ಯಭಿಚಾರದಿಂದ ದೂರ ಇದ್ದು ದೇವರಿಗೆ ಮಾತ್ರ ಪ್ರಥಮ ಸ್ಥಾನ ನೀಡಬೇಕು. ಪ್ರಿಯರೇ, ಆ ದೇವಾಲಯ ಬೇರೆ ಯಾವುದೂ ಅಲ್ಲ, ನನ್ನ ನಿಮ್ಮ ದೇಹ. ಹೌದು, ದೇವರ ವಾಕ್ಯ ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ, ದೇವರ ಆತ್ಮ, ಪವಿತ್ರಾತ್ಮರು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ, ನಿನ್ನ ಹೃದಯ ಪವಿತ್ರಾತ್ಮರಿಗೆ ಗರ್ಭಗುಡಿಯಾಗಿದೆ ಎಂದು. ಹಾಗಾಗಿ ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಆಲೋಚನೆಗಳು, ನಡವಳಿಕೆಯಲ್ಲಿ ನಾವು ಹಣದ ವ್ಯಾಮೋಹ, ಅಹಂಕಾರ, ದುರಾಲೋಚನೆಗಳನ್ನು ಇಟ್ಟಿರ್ತೇವೆ. ಅದನ್ನು ತೆಗೆದು ಹಾಕಬೇಕು. ನನ್ನ ಹೃದಯ ದೇವರಿಗೆ ಮಾತ್ರ ಸಿಂಹಾಸನವಾಗಿರಬೇಕು. ಆ ನನ್ನ ಹೃದಯದ ಸಿಂಹಾಸನದಲ್ಲಿ ಕೇವಲ ದೇವರು ಮಾತ್ರ ಮೀಸಲಾಗಿರಬೇಕು. ಪ್ರಿಯರೇ, ಯೇಸು ಕ್ರಿಸ್ತರು ಕೂಡ ಇದನ್ನೇ ಎಚ್ಚರಿಕೆಯನ್ನು ನೀಡಿದ್ರು ಪ್ರಿಯರೇ. ಮಾತ್ರವಲ್ಲ, ಅವರು ವಿಧೇಯತೆಗೆ ಕರೆಯನ್ನು ಕೂಡ ನೀಡಿದ್ರು. ಆ ಕಾಲದ ಆ ಧರ್ಮಶಾಸ್ತ್ರಿಗಳು, ಫರಿಸಾಯರು ಅನೇಕ ಸಂದರ್ಭಗಳಲ್ಲಿ ಅವರು ಉಪದೇಶ ಮಾಡ್ತಾ ಇದ್ದಿದ್ದನ್ನ ಅವರು ಪಾಲಿಸ್ತಾ ಇರಲಿಲ್ಲ. ಅದಕ್ಕೆ ಯೇಸು ಹೇಳ್ತಾರೆ, ಅವರು ನಿಮಗೆ ಉಪದೇಶಿಸುವುದನ್ನೆಲ್ಲ ಆಲಿಸ್ರಿ, ಪಾಲಿಸ್ರಿ, ಆದರೆ ಅವರ ನಡತೆಯನ್ನು ಅನುಸರಿಸಬೇಡ್ರಿ ಅಂತ. ಯಾಕೆಂದ್ರೆ ಅವರು ನುಡಿದಂತೆ ನಡೆಯೋದಿಲ್ಲ. ಭಾರವಾದ ಹೊರಲಾಗದ ಹೊರೆಯನ್ನ ಜನರ ಮೇಲೆ ಹಾಕ್ತಾ ಇದ್ರು. ಆದ್ರೆ ಅವರಾದ್ರೂ ಆ ಕಿರುಬೆರಳಿಂದ ಮುಟ್ತಾ ಇರಲಿಲ್ಲ. ಅವ್ರು ಮಾಡ್ತಾ ಇರುವಂತ ಕಾರ್ಯಗಳೆಲ್ಲ ಜನ ನೋಡ್ಲಿ ಅಂತ ಧಾರ್ಮಿಕ ಹಣೆಪಟ್ಟಿಗಳನ್ನೆಲ್ಲ ಹಾಕೊಂಡು ಜನರ ಮೆಚ್ಚುಗೆಯನ್ನ ಗಳಿಸೋದಕ್ಕೋಸ್ಕರ ಅವರು ಮಾಡ್ತಾ ಇದ್ದ ಕಾರ್ಯಗಳಾಗಿತ್ತು. ಆದ್ರೆ ಯೇಸು ಹೇಳ್ತಾರೆ, ನಿಜವಾದ ಶ್ರೇಷ್ಠತೆ ಅಲ್ಲಿಲ್ಲ. ನಿಜವಾದ ಶ್ರೇಷ್ಠತೆ ವಿಧೇಯತೆಯಲ್ಲಿರೋದು. ನೋಡಿ, ನಿಮ್ಮಲ್ಲಿ ಯಾರು ಶ್ರೇಷ್ಠನೋ ಅವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ತಾನೇ ಮೇಲೆ ಕೇರಿಸಿಕೊಳ್ಳುವ ಪ್ರತಿಯೊಬ್ಬನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೆ ಏರಿಸುವರು ಎಂದು ಹೇಳ್ತಾ ಇದೆ. ಹೌದು, ಲೋಕದ ನಿಯಮದ ಪ್ರಕಾರ ಅಧಿಕಾರ ಚಲಾಯಿಸೋದು ದೊಡ್ಡವರು ಈ ಲೋಕದಲ್ಲಿ. ಆದರೆ ದೇವರ ರಾಜ್ಯದ ನಿಯಮದ ಪ್ರಕಾರ ಯಾರು ಸೇವಕನೋ ಅವನೇ ಶ್ರೇಷ್ಠನಾದ ನಾಯಕನಾಗ್ತಾನೆ. ಯೇಸು ಕ್ರಿಸ್ತರು ಸ್ವತಃ ತಮ್ಮನ್ನೇ ತಾವು ತಗ್ಗಿಸಿಕೊಂಡ್ರು. ತಂದೆಯ ಚಿತ್ತವನ್ನ ನೆರವೇರಿಸಲೆಂದು ವಿಧೇಯರಾದ್ರು. ಶಿಲುಬೆಯ ಮರಣದ ಪರ್ಯಂತ ಅವರು ವಿಧೇಯರಾದ್ರು ಪ್ರಿಯರೇ. ಹಾಗಾಗಿ ತಂದೆ ದೇವರು ಅವರನ್ನ ಎಲ್ಲದಕ್ಕಿಂತ ಮೇಲೆ ಹೆಚ್ಚಿಸಿದ್ರು ಅವರನ್ನ. ಪ್ರಿಯರೇ, ಇತರರಿಗೆ ಬೋಧಿಸೋ ಅಥವಾ ನಾವು ಹೇಳುವಂತ ಸತ್ಯವನ್ನ ಮೊದಲು ನಾವು ನಮ್ಮ ಜೀವಿತದಲ್ಲಿ ಪಾಲಿಸಬೇಕು. ಲೋಕದ ಜನರ ಮೆಚ್ಚುಗೆಗೋಸ್ಕರ ನಾವು ಆಸೆ ಪಡದೆ ನಾವು ಎಲ್ಲವನ್ನ ತಂದೆ ದೇವರಿಗೆ ಮತ್ತು ಯೇಸು ಕ್ರಿಸ್ತರಿಗೆ ಶರಣರಾಗಬೇಕು ಮತ್ತು ಅವರಿಗೆ ಸಮರ್ಪಿಸ್ಕೊಳ್ಬೇಕು. ನಮ್ಮ ಗುರು ಒಬ್ಬರೇ, ಯೇಸು ಕ್ರಿಸ್ತರು, ತಂದೆ ದೇವರು ಒಬ್ಬರೇ, ನಮ್ಮ ಪಿತ. ಹೀಗಿರುವಾಗ ಇಂದಿನ ಈ ವಚನದಲ್ಲಿ ನಮಗೆ ಪರಿಶುದ್ಧಾತ್ಮನು ತಿಳಿಸುವ ಹಾಗೆ ಬಾಹ್ಯ ಆಲಯದ ಪವಿತ್ರತೆಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳೋದಲ್ಲ. ನನ್ನ ಅಂತರಂಗದ ದೇವಾಲಯ, ಆಂತರಿಕವಾದ ಹೃದಯದ ಈ ಒಂದು ಪರಿಶುದ್ಧತೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಫರಿಸಾಯರ ಹಾಗೆ ಬಾಹ್ಯವಾದ ಧಾರ್ಮಿಕವಾದಂತ ಆ ಒಂದು ಆಚರಣೆ ಅಲ್ಲ, ಬದಲಿಗೆ ಅಂತರಂಗದಲ್ಲಿ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಪವಿತ್ರಾತ್ಮರ ನಡೆಸುವಿಕೆಯಲ್ಲಿ ನಡಿಬೇಕು. ಎಜೆಕಿಯೇಲನ ಆಲಯದ ಹಾಗೆ ನಾವು ಕೇವಲ ಬಾಹ್ಯವಾದ ತೋರಿಕೆ ಅಲ್ಲ, ಹೃದಯದಲ್ಲಿ ದೇವರ ಮಹಿಮೆ ಇರಬೇಕು. ಅಲ್ಲಿ ದೇವರ ಮಹಿಮೆ ಇರಲಿಲ್ಲ. ನಿಜವಾದ ಆರಾಧನೆ ಅನ್ನೋದು ಕೇವಲ ಆಚರಣೆಗಳಲ್ಲ, ಬಾಹ್ಯವಾದ ಒಂದು ಕಾರ್ಯಗಳಲ್ಲ, ಬದಲಿಗೆ ವಿಧೇಯತೆ. ಪ್ರೇರಿ, ಇದಾಗಿದೆ. ಈ ಒಂದು ದೇವರ ಮಹಿಮೆಯನ್ನ ನಮ್ಮೊಳಗೆ ಹೊಂದಿಕೊಳ್ಳೋದಾಗಿದೆ, ಪವಿತ್ರಾತ್ಮನ ಮುಖಾಂತರವಾಗಿ ನಡೆಸಲ್ಪಡೋದಾಗಿದೆ. ಈ ಒಂದು ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಆಮೆನ್.